ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ನಾಳೆ ಒಟ್ಟಿಗೆ 19 ಜಿಲ್ಲೆಗಳಿಗೆ 4,000 ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಅದ್ರ ಜೊತೆಗೇನೆ ಇಂಪಾರ್ಟೆಂಟ್ ಮಾಹಿತಿಗಳಿದ್ದಾವೆ. ಸೊ ಅದನ್ನೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಜೊತೆಗೆ ನೀವು ಇಂಪಾರ್ಟೆಂಟ್ ಏನಕ್ಕೆ ಕೇಳಬೇಕಪ್ಪ ಅಂದರೆ ಆ ಒಂದು 19 ಜಿಲ್ಲೆಗಳನ್ನು ನೀವು ತಿಳ್ಕೊಬೇಕಾಗತ್ತೆ. ಯಾಕಪ್ಪ ಅಂದರೆ ಆ ಒಂದು 19 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಲ್ವಾ. ಈಗ 11ನೇ ಕಂತಿನ ಹಣ ಜಮಾ ಆಗಿದ್ರೆ 12ನೇ ಕಂತಿನ ಹಣ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಅಂದರೆ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವನ್ನ ಪಡೆದಿದ್ದಾರೆ. ಅದ್ರ ಜೊತೆಗೇನೆ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಬಂದೇ ಇಲ್ಲ, ₹1 ಕೂಡ ಬಂದಿಲ್ಲ. 12ನೇ ಕಂತಿನ ಹಣ ಕೂಡ ಬಂದಿಲ್ಲ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ಒಟ್ಟೊಟ್ಟಿಗೆ ಜಮಾ ಆಗಿದೆ. ಹೀಗೆ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಸೊ ನಿಮಗೆ ಕ್ಲಾರಿಟಿ ಆಗಿರಬೇಕನ್ನಿಸುತ್ತೆ ನನಗೆ. ಸೊ ಏನಾದರೂ ಕನ್ಫ್ಯೂಷನ್ ಇದ್ರೂ ಕೂಡ ಕಮೆಂಟಲ್ಲಿ ಕೇಳಬಹುದು. ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನು ಹೊರಡಿಸಿರುವಂಥದ್ದು. ಸೊ ಈಗಾಗಲೇ 11ನೇ ಕಂತಿನ ಹಣ ಕೂಡ 50%ಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ನಾವು ಜಮಾ ಮಾಡ್ತಾ ಬಂದಿದ್ದೀವಿ. ಇನ್ನು ಉಳಿದಂತಹ ಒಂದು 40% ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಾರೆ. ಸೊ ಅವರಿಗೆಲ್ಲರಿಗೂ ಕೂಡ ಈಗ ಅಮೌಂಟ್ ಹಾಕ್ತಾ ಇದ್ದೀವಿ. ಸೊ ಇನ್ನೂ ಕೂಡ ಪ್ರೊಸೆಸಿಂಗ್ ನಡೀತಾ ಇದೆ. ಆ ಒಂದು 11ನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗಲಿದೆ. ಮತ್ತೆ ಅದೇ ರೀತಿಯಾಗಿ ಇವತ್ತು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಜಿಲ್ಲೆಗಳನ್ನ ನೋಡ್ತಾ ಹೋಗೋಣ. ಈಗ ಅದ್ರ ಜೊತೆಗೇನೆ ಈಗ 12ನೇ ಕಂತಿನ ಹಣ ಕೂಡ ಒಂದು ಜನರು ಬೇಡ್ತಾ ಇದ್ದಾರೆ. ನಾವು ಒಂದ್ಸಲ ಅಮೌಂಟ್ ಹಾಕ್ಲಿಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ರೆ, ಈಗ ಒಂದು 15ನೇ ತಾರೀಕು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ 28, 30ನೇ ತಾರೀಕುವರೆಗಾಗಿನೂ ಕೂಡ ನಾವು ಒಂದು ಕಂತು ಜಮಾ ಮಾಡ್ತಾ ಇರ್ತೀವಿ. ಸೊ ಅಷ್ಟರೊಳಗೂ ಕೂಡ ನಮಗೆ ಟೈಮ್ ಬೇಕಾಗತ್ತೆ. ಒಂದು ಕಂತು ಹಾಕ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ರೆ 15ರಿಂದ 20 ದಿವಸ ಆದರೂ ನಮಗೆ ಟೈಮ್ ಬೇಕೇ ಬೇಕು ಅಂತ ಸ್ಪಷ್ಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಇಷ್ಟು ಒಂದು 15 ದಿನ, ಒಂದು 20 ದಿನ, 25 ದಿನ ಒಂದು ಟೈಮ್ ಬೇಕಂತೆ. ಸೊ ಅದಾದಮೇಲೆ ಅವರು 12ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ಬಿಡುಗಡೆ ಮಾಡಿ ಎಷ್ಟು ದಿನ ಆಯಿತು? ಒಂದು 8 ದಿನ 9 ದಿನ ಆದರೂ ಆಗಿದೆ. ಸೊ ಅಷ್ಟು ದಿನ ಆಯಿತು. ಇನ್ನೊಂದು 8-9 ದಿವಸ ಕಾಯಬೇಕಾಗತ್ತೆ ನಾವು. ಅಷ್ಟು ಕಾಯಿದ್ರೆ ನಮಗೆ 12ನೇ ಕಂತಿನ ಹಣ ಕೂಡ ರಿಲೀಸ್ ಆಗುವಂಥದ್ದೇ ವೀಕ್ಷಕರೇ. ಸೊ ಅದು ಕೂಡ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಈಗ ಒಂದು 11ನೇ ಕಂತಿನ ಹಣ ನಿಮಗೆ ಜಮಾ ಆಗಿದ್ರೆ 12ನೇ ಕಂತಿನ ಹಣ ಕೂಡ ಸೇರಿಸಿ ನಿಮಗೆ 4,000 ಇದೇ ತಿಂಗಳಲ್ಲಿ ಒಟ್ಟಿಗೆ ಜಮಾ ಆಗಲಿದೆ. ಇನ್ನು ಉಳಿದಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ಹಣ ಒಟ್ಟಿಗೆ ಏನು ಜಮಾ ಆಗಿದೆಯಲ್ಲ, ಸೊ ಅವರಿಗೆ 12ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮಾ ಆಗುವವರೆಗೂ ಕೂಡ ನೀವು ವೇಟ್ ಮಾಡಲೇಬೇಕು. 13ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಹೇಳ್ಬೋದು, ಇವರೇನಪ್ಪ ಇನ್ನು 11ನೇ ಕಂತಿನ ಹಣನೇ ಕ್ಲಿಯರ್ ಆಗಿ ಜಮಾ ಆಗಿಲ್ಲ, 12ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿಲ್ಲ, ಇವರು 13ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋಬಹುದು. ವೀಕ್ಷಕರಲ್ಲಿ ಕೇಳಿ, ಇವರಿಗೂ ಕೂಡ ತಿಳಿಸಬೇಕಾಗುತ್ತೆ ನನ್ನ ಮಾಹಿತಿ. 4,000 ಹಣ ಯಾರ್ಯಾರಿಗೆ ಜಮಾ ಆಗಿದೆ ನೋಡಿ, ಅವ್ರಿಗೂ ಕೂಡ ಕ್ಲಾರಿಟಿ ಕೊಡಬೇಕಾಗತ್ತೆ. ಯಾಕಪ್ಪ ಅಂದರೆ ಅವ್ರು ಕೇಳ್ತಾ ಇದ್ದಾರೆ, ಈಗ 4,000 ಒಟ್ಟಿಗೆ ಜಮಾ ಆಗಿದೆಯಲ್ಲ, 13ನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ ಸರ್, ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ರು. ಸೊ ಅವರಿಗೆ ಕ್ಲಾರಿಫಿಕೇಶನ್ ಕೊಡೋದಾದರೆ ಇನ್ನೂ ಕೂಡ 13ನೇ ಕಂತಿನ ಹಣ ಜಮಾ ಆಗಲ್ಲ ಸದ್ಯದಲ್ಲಿ. ಮೊದಲು 11ನೇ ಮತ್ತು 12ನೇ ಕಂತಿನ ಹಣ ಪೂರ್ತಿಯಾಗಿ ಸಂಪೂರ್ಣವಾಗಿ ಎಲ್ಲ ಮಹಿಳೆಯರ ಖಾತೆಗೆ ಜಮಾ ಆಗುವವರೆಗೂ ಕೂಡ ನಿಮ್ಮ ಖಾತೆಗೆ 13ನೇ ಕಂತಿನ ಹಣ ಬರೋದಿಲ್ಲ ವೀಕ್ಷಕರೇ, ಬರೋದಿಲ್ಲ. ಈಗ ಇನ್ನೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ನಡೀತಾ ಇರುತ್ತೆ. ಪ್ರೊಸೆಸಿಂಗ್ ದಿನೇ ನಡೀತಾ ಇರುವಂಥದ್ದು. ಒಂದು ಜಿಲ್ಲೆಗಳನ್ನು ಹಿಡ್ಕೊಂಡ್ಬಿಟ್ರೆ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳನ್ನು ಕ್ಲಿಯರ್ ಆಗಿ ಸಂಪೂರ್ಣವಾಗಿ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿಕೊಂಡು, ಸೊ ಯಾರು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರ್ತಾರೆ ಸೊ ಅಂತಹ ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕ್ತಾ ಇರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಹೇಳಿದ್ರು, ಇದೇ ತಿಂಗಳಲ್ಲಿ ನಾವು ಒಟ್ಟಿಗೆ 4,000 ಹಣ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ವಿ. ಮೇನಲ್ಲಿ ಕೂಡ ನಾವು ಅದೇ ಕೆಲಸ ಮಾಡಿದ್ವಿ. ಒಟ್ಟಿಗೆ ಯಾರೂ ಕೇಳಲ್ದೇನೆ, ಅಂದರೆ ಯಾರು ಮಹಿಳೆಯರು ಕೂಡ ನಮ್ಗೆ ಹಣ ಬೇಕು, ಅಷ್ಟು ಬೇಕು, ಇಷ್ಟು ಬೇಕು, ಒಮ್ಮೆಲೆ ಬೇಕು ಅಂತ ಯಾರೂ ಕೂಡ ಕೇಳಿದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಕೂಡ ನಾವು 4,000 ಹಣ ಹಾಕಿದ್ದೀವಿ. ₹2,000 ಈಗ ಜಮಾ ಆದರೆ ಮತ್ತು ಮರುದಿನನೇ ಅಥವಾ 2 ದಿವಸಗಳ ನಂತರನೇ ₹2,000 ಮತ್ತೆ ಜಮಾ ಆಗಿರುವಂಥದ್ದು. ಅಂದರೆ ಒಟ್ಟೊಟ್ಟಿಗೆ ಒಂದೇ ತಿಂಗಳಿನಲ್ಲಿ ಅಥವಾ 15 ದಿನಗಳ ಒಳಗಾಗಿನೇ 4,000 ಎಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇತ್ತು. ಸೊ ನಾವು ನುಡಿದಂತೆಯೇ ನಡೀತೀವಿ. ನಮ್ಮ ನುಡಿದಂತೆ ನಡೆಯುವಂತಹ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಇದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಸ್ಪಷ್ಟನೆಯನ್ನು ಇಲ್ಲಿ ಸರ್ ಒಂದು ಡಿ ಕೆ ಶಿವಕುಮಾರ್ ಸರ್ ಅವರು ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಈಗಾಗಲೇ ಜೂನ್ ತಿಂಗಳದು ಹಾಕ್ಕೊಡ್ತಾ ಇದ್ದೀವಿ, ಎಲ್ಲರಿಗೂ ಕೂಡ ಹೇಳಿದ್ದೀನಿ ಹಾಕ್ಕೊಡ್ಲಿಕ್ಕೆ ಅಂತ ಸ್ಪಷ್ಟನೆಯನ್ನು ಸಿದ್ದರಾಮಯ್ಯ ಸರ್ ಅವರು ಕೂಡ ಕೊಟ್ಟಿರುವಂಥದ್ದು. ಸೊ ಎಲ್ಲರ ಖಾತೆಗೆ ಈಗಾಗಲೇ ಜಮಾ ಆಗ್ತಾ ಇದೆ ಅಲ್ವಾ. ಸೊ ಕಮೆಂಟ್
ಮುಖಾಂತರ ದಯವಿಟ್ಟು ತಿಳಿಸಿ ನಿಮಗೆ ಜಮಾ ಆಗ್ತಾ ಇದೆ ಅಲ್ವಾ. ಈಗಾಗಲೇ ಜಮಾ ಆಗಿದೆ ಅಂತ ಸಾಕಷ್ಟು ಫಲಾನುಭವಿಗಳು ತಿಳಿಸಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಜಮಾ ಆಗಿದೆ ಅಂತ ಅಂದರೆ ಇವತ್ತು ಕೂಡ ಜಮಾ ಆಗ್ಬೋದು, ನಿನ್ನೆನೂ ಕೂಡ ಜಮಾ ಆಗಿರುವಂಥವ್ರು ಕಮೆಂಟ್ ಮಾಡಿರಲ್ಲ. ಸೊ ಅವರು ಕೂಡ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆನೂ ಕೂಡ ಕಮೆಂಟ್ ಮಾಡಿ. ಯಾಕಂದರೆ ಬರೀ ಬಂದಿದೆ ಅಂತ ಮಾಡಬೇಡಿ, ನಿಮ್ಮ ಜಿಲ್ಲೆನೂ ಕೂಡ ಮಾಡಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಹಾಂ, ಈ ಒಂದು ಜಿಲ್ಲೆಗಳಿಗೆ ಹೆಚ್ಚಾಗಿ ಜಮಾ ಆಗ್ತಾ ಇದೆ. ನಮಗೆ ಅಂದಾಜು ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ವಿಜಯಪುರ ಮತ್ತು ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ, ಹಾಸನ, ಹಾವೇರಿ ಜಿಲ್ಲೆಗಳಿಗೂ ಕೂಡ 2,000 ರೂಪಾಯಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿರುವಂಥದ್ದು ಕಂಡು ಬರ್ತಾ ಇದೆ ವೀಕ್ಷಕರೇ. ವಿಜಯಪುರದ ನಿವಾಸಿಗರು ನೋಡಿ ಇಲ್ಲಿ, ಸೊ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಜಮಾ ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇರುವಂಥದ್ದು ವೀಕ್ಷಕರೇ. ಇಲ್ಲಿ ಅದ್ರ ಜೊತೆಗೆ 4,000 ಮೊದಲಿಗೆ ಜಮಾ ಆಗಿತ್ತು ಬಿಡಿ, ಅದು 2 ವಾರ 3 ವಾರಗಳ ಹಿಂದಿನ ಕಾಲದ ದಿನದಲ್ಲಿ ಜಮಾ ಆಗಿತ್ತು. ಆದರೆ ಕೇವಲ 5% 10% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ. ನಿಮಗೆ ಕ್ಲಿಯರಿಟಿ ಇರಲಿ, ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇಲ್ಲ. ಆದರೆ ಈಗ ಸದ್ಯದಲ್ಲಿ ಜಮಾ ಏನಾಗ್ತಾ ಇದಲ್ಲ, ಒಂದು ವಾರದಿಂದ ಅದು ಬರೀ 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. 4,000 ರೂಪಾಯಿ ಯಾರಿಗೂ ಕೂಡ ಬಂದಿಲ್ಲ. 4,000 ರೂಪಾಯಿ ಮೊದಲು ಯಾರಿಗೆ ಬಂದಿದೆ ನೋಡಿ, ಅವರಿಗೆ ಇನ್ನು ಮುಂದೆ 11, 12 ಕಂತು ಬರಲ್ಲ, 13ನೇ ಕಂತೆ ಡೈರೆಕ್ಟ್ ಆಗಿ ಬರೋದು ವೀಕ್ಷಕರೇ. ಸೊ ಕ್ಲಾರಿಟಿ ಸಿಗ್ತಾ. ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಯಾರಿಗೂ ಕೂಡ ಹಣ ಹೋಗಲ್ದವರು ಕೂಡ ಇದ್ದಾರೆ. ಸೊ ಅವರಿಗೆ ಇಂದು ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಈಗ ಒಂದ್ಸಾರಿ ಒಂದು ಜಿಲ್ಲೆಗಳನ್ನ ಹಿಡಿದ್ರೆ ಆ ಒಂದು ಜಿಲ್ಲೆಗಳಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಹಾಕ್ತಾರೆ, ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿಕೊಂಡು. ಸೊ ನಾಳೆ ಮತ್ತು ಕೆಲವೊಂದಿಷ್ಟು ಫಲಾನುಭವಿಗಳನ್ನು ತೆಗೆದುಕೊಳ್ತಾರೆ. ಆ ಒಂದು ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿಕೊಂಡು ಸೊ ಅವ್ರಿಗೂ ಕೂಡ ಅಮೌಂಟ್ ಹಾಕ್ತಾರೆ. ಮತ್ತೆ ಈ ರಿಪೀಟ್ ಈ ಒಂದು ಜಿಲ್ಲೆಗಳಿಗೆ ಬರ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಏನು ಉಳಿದಿರ್ತಾರಲ್ಲ, ಸೊ ಅಂತಹ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿ, ಚೆಕ್ ಮಾಡಿ, ಎಲ್ಲನೂ ಕೂಡ ಕ್ಲಿಯರಿಟಿ ಇಟ್ಕೊಂಡು ಆಮೇಲೆ ಅವರಿಗೆ ಹಣ ಹಾಕುವಂತಹ ಪ್ರಯತ್ನ ಮಾಡ್ತಾರೆ ವೀಕ್ಷಕರ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ಇನ್ನೊಂದು ಇಲ್ಲಿ ಸರ್ಕಾರದಿಂದ ಆದೇಶ ಬಂದಿರುವಂಥದ್ದು ವೀಕ್ಷಕರ, ಒಂದು ಸ್ವಲ್ಪ ಕೇಳಿ. ವಾಹನ ಚಾಲಕರಿಕರು ಅಂದರೆ ನಿಮ್ಮ ಹತ್ರ ಬೈಕ್ ಇರಲಿ, ಕಾರ್ ಇರಲಿ, 4 ವೀಲರ್ ಯಾವುದೇ ರೀತಿ ವಾಹನಗಳಿರಲಿ, ಟ್ರಕ್ ಇರಲಿ, ಯಾವುದೇ ರೀತಿ ವಾಹನಗಳಿರಲಿ, ಸೊ ಇಲ್ಲಿ ನೋಡಿ ಹೈವೇ ಹೆಡ್ಲೈಟ್ ಮತ್ತು LED ಬೆಳಕುಗಳನ್ನು ಯಾರು ಅಳವಡಿಸ್ಕೊಂಡಿದ್ದೀರಾ, ಸೊ ಇಲ್ಲಿ ಸಾಮಾನ್ಯವಾಗಿ ಈಗಾಗಲೇ ಈಗ ನೋಡಿ LED ಲೈಟ್ಗಳನ್ನು ಹಾಕೊಂಡ್ಬಿಟ್ರೆ ಸೈಡ್ ಬರುವಂತಹ ಬೈಕ್ಗಳಿಗಾಗಿರಲಿ, ಯಾವುದೇ ಒಂದು ಬೈಕ್ ಆಗಿರಲಿ, ಕಾರ್ ಆಗಿರಲಿ, ಯಾವುದೇ ಒಂದು ವಾಹನಗಳಿಗೆ ಮುಂಬರುವಂತಹ ಸೈಡ್ಗಿರುವಂತಹ ಒಂದು ರೋಡು ಏನು ಕಾಣಿಸಲ್ಲ, ರಸ್ತೆ, ಅಂತಹ ಪರಿಸ್ಥಿತಿಯಲ್ಲಿ ಆಕ್ಸಿಡೆಂಟ್ ಆಗುವಂತಹದ್ದು ಸಾಮಾನ್ಯವಾಗಿ ಈಗಾಗಲೇ ಸಾಕಷ್ಟು ಒಂದು ಜಿಲ್ಲೆಗಳಲ್ಲಿ ಪ್ರಕರಣಗಳು ನಡೆದಿದ್ದಾವೆ. ಬೆಂಗಳೂರು ನಗರ, ಮಂಗಳೂರು ನಗರ, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಚಾಮರಾಜನಗರ, ಉತ್ತರ ಕನ್ನಡ ಜಿಲ್ಲೆ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪ್ರಕರಣಗಳು ದಾಖಲೆ ಆಗಿವೆ ಅಂತೆ. ಸೊ ಅದಕ್ಕೋಸ್ಕರ ಈ ಒಂದು ರೂಲ್ಸ್ ಅಂದರೆ ಯಾರು LED ಮತ್ತೆ ಒಂದು ಹೆಡ್ಲೈಟ್ ಏನು ಹಾಕೊಂಡಿರ್ತಿರಲ್ಲ, ಸೊ ಅಂಥವ್ರಿಗೆ ಈಗಾಗಲೇ ಹೈವೇ ಲೈಟ್ ಫುಲ್ ಫೋರ್ಸ್ ಆಗಿರುವಂತಹ ಲೈಟ್ ಯಾರು ಹಾಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಫೈನ್ ಕಟ್ಟಲಾಗ್ತಾ ಇದೆ. ಸೊ ಮತ್ತೆ ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿ ರಾಂಗ್ ಸೈಡ್ ಯಾರು ಡ್ರೈವಿಂಗ್ ಮಾಡ್ತಿರ್ತಾರೆ, ಸೊ ಅವ್ರಿಗೇನಿದೆ ಡೈರೆಕ್ಟ್ ಆಗಿ ಜೈಲೇ FIR ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹೊಸ ರೂಲ್ಸ್ಗಳನ್ನು ತಂದಿರುವಂಥದ್ದು. ರೂಲ್ಸ್ ಇದು ಆದರೆ FIR ಮಾತ್ರ ಇದ್ದಿದ್ದಿಲ್ಲ. ಈಗ FIR ಕೂಡ ಹಾಕ್ತಾ ಇದ್ದಾರೆ, 5,000 10,000 ದಂಡ ಕೂಡ ಹಾಕ್ತಾ ಇದ್ದಾರೆ. ಅಥವಾ ಬೈಕ್ ಅಥವಾ ಟ್ರಕ್ ಇದ್ರೆ ಅದನ್ನೆಲ್ಲ ಕೂಡ ಸೀಸ್ ಮಾಡಿದ್ರೆ ಅವಾಗ ಏನು ಮಾಡ್ತಾರೆ, ಲಕ್ಷಾನುಗಟ್ಟಲೆ ಹಣ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿ ಫುಲ್ ಫೋರ್ಸ್ ಆಗಿರುವಂತಹ ಲೈಟ್ ಹಾಕಬೇಡಿ. ಸೊ ಅಷ್ಟೇ ಮೀಡಿಯಂ ಆಗಿರುವಂತಹ ಲೈಟ್ ಮುಖಾಂತರ ವಾಹನ ಚಾಲನೆ ನಾವು ಮಾಡಿ ವೀಕ್ಷಕರೇ. ಸೊ ಇಲ್ಲಿ ನೋಡಿ ಆ ಒಂದು ಸರ್ಕಾರ ಹೇಳ್ತಾ ಇದೆ ಅಂತ ಅನ್ಕೋಬೇಡಿ. ಈಗ ನಮ್ಮ ಒಂದು ವೈಯಕ್ತಿಕವಾಗಿ ವಿಚಾರ ಮಾಡಿದ್ರೆ ಸಹಿತ ಇದು ನಮ್ಮ ಜೀವನಕ್ಕೆ ಒಳ್ಳೆಯದೇ. ಯಾಕಂದರೆ ಈಗ ನಾವು LED ಫುಲ್ ಫೋರ್ಸ್ ಆಗಿರುವಂತಹ ಒಂದು ವಾಹನ ಮುಖಾಂತರ ಹೋಗ್ತಾ ಇರ್ತೀವಿ, ಮುಂಬಡೆ ಬರುವಂತಹ ವಾಹನಕ್ಕೆ ಏನೂ ಕಾಣಿಸಿಲ್ಲಪ್ಪ ಅಂದರೆ ಡೈರೆಕ್ಟಾಗಿ ಡಿಕ್ಕಿ ಹೊಡೆದು ಬಿಟ್ಟರೆ ಅವಾಗ ಏನು ಮಾಡ್ತೀರಾ? ಸೊ ಡಿಕ್ಕಿ ಹೊಡೆದ್ರೂ ಸಹಿತ ನಮಗೂ ಕೂಡ ಏನಾದರೂ ಆಗ್ಬೋದಲ್ವಾ? ಅಥವಾ ಸೈಡ್ ಹೋಗಿ ಅವರು ಒಂದು ಏನಾದರೂ ಪ್ರಾಬ್ಲಮ್ ಆದರೆ ನಾವೇ ಅವ್ರಿಗೆ ಏನಾದರೂ ಆಸ್ಪತ್ರೆಗೆ ತೋರಿಸ್ಬೇಕಾಗುವಂತಹ ಪರಿಸ್ಥಿತಿ ಬರುತ್ತಲ್ವ. ಸೊ ನಾವು ಕೂಡ ಎಚ್ಚೆತ್ತುಕೊಂಡೇ ಇರಬೇಕಾಗತ್ತೆ. ಅದ್ರ ಜೊತೆಗೇನೆ ಇಲ್ಲಿ ನೋಡಿ ವೀಕ್ಷಕರೇ, ಫುಟ್ಪಾತ್ ಮೇಲೆ ಯಾರು ಡ್ರೈವಿಂಗ್ ಮಾಡ್ತೀರಾ ಅವ್ರಿಗೂ ಕೂಡ ಫೈನ್ ಕಟ್ಟಲಾಗ್ತಾ ಇದೆ ಅಂತ ಒಂದು ಮಾಹಿತಿ ಬಂದಿರುವಂಥದ್ದು. ಮತ್ತು ಇಲ್ಲಿ ಡಿಟೆಕ್ಟಿವ್ ನಂಬರ್ ಪ್ಲೇಟ್ ಯಾರು ಹಾಕಿಕೊಂಡಿರ್ತೀರಾ, ಸೊ ಅವ್ರಿಗೂ ಕೂಡ ಇಲ್ಲಿ ಫೈನ್ ಕಟ್ತಾ ಇದ್ದಾರೆ ಸರ್ಕಾರದವರು. ಸೊ ಅದಕ್ಕೋಸ್ಕರ ಯಾರು ಈ ರೀತಿಯಾಗಿ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಒಳ್ಳೆಯ ನಿಟ್ಟಿನಲ್ಲಿ ಸಾಗೋಣ, ಎಲ್ಲರಿಗೂ ಕೂಡ ಒಳ್ಳೇದು ಮಾಡೋಣ ವೀಕ್ಷಕರೇ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ತಂತ ಅನ್ಕೋತೇನೆ. ಇಷ್ಟು ಮಾಹಿತಿ ಸರ್ಕಾರದಿಂದ ಬಂದಿತ್ತು, ಹೊಸ ರೂಲ್ಸ್ಗಳು ಬಂದಿದ್ವು, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಈ ಒಂದು 19 ಜಿಲ್ಲೆಗಳನ್ನ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ನೋಡಿ ವೀಕ್ಷಕರೇ, ಈ ಒಂದು ಜಿಲ್ಲೆಗಳು ಯಾವ್ಯಾವ ಇದಾವೆ, ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಈಗ ನೋಡಿ. ಇಲ್ಲಿ ನೋಡಿ, ದಾವಣಗೆರೆ, ಧಾರವಾಡ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬೆಂಗಳೂರು
ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ನಿಮಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂದರೆ ಸೊ ಜಮಾ ಮಾಡ್ತಾರೆ ವೀಕ್ಷಕರೇ. ಡೆಫಿನೆಟ್ಲಿ 100% ಎಲ್ಲರ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ನಾನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಯಾರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ, ಯಾರಿಗೆ ನಮ್ಮನ್ನು ರೇಷನ್ಸ್ ಕಾರ್ಡ್ಗಳಿಂದ ತೆಗೆದಾಕಿದ್ದಾರೆ, ನಮ್ಮನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿದ್ದಾರೆ ಅನ್ನುವಂತಹ ಡೌಟ್ಸ್ ಏನಾದರೂ ಉಂಟಾಗಿದ್ರೆ ಆ ಒಂದು ಹಿಂದಿನ ವಿಡಿಯೋಗಳನ್ನು ಒಂದು ಸ್ವಲ್ಪ ತಮ್ಮನೇಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ಒಂದು ವಿಡಿಯೋಗಳನ್ನು ಚೆಕ್ ಮಾಡಿ ನೋಡ್ಕೊಂಡ್ಬಿಡಿ. ಒಂದ್ಸಲ ನಮ್ಮ ಒಂದು ಚಾನಲ್ ಇರುವಂತಹ ವಿಡಿಯೋಗಳನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಫಿಕೇಶನ್ ಸಿಗುತ್ತೆ ವೀಕ್ಷಕರೇ. ಸೊ ಅಲ್ಲಿಂದ ನೀವು ಕ್ಲಿಯರ್ ಆಗಿ ತಿಳ್ಕೊಬಹುದು. ಮತ್ತು ಆ ಒಂದು ಪ್ರೊಸೆಸಿಂಗ್ ಅನ್ನು ಮಾಡುವ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ ಮುಂಬರುವಂತಹ ಹಣವನ್ನು ಪಡಿತಾ ಹೋಗ್ಬೋದು. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ಹೊರ ಹಾಕಿದ್ದಾರೆ, ಈಗಾಗಲೇ 3 ಲಕ್ಷ ಫಲಾನುಭವಿಗಳನ್ನು ತೆಗೆದಾಕಿರುವಂಥದ್ದು ನಿಜನೇ. ರೇಷನ್ಸ್ ಕಾರ್ಡ್ಗಳನ್ನು ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಸೊ ಅಂತಹ ಎಲ್ಲ ಪ್ರೊಸೆಸಿಂಗನ್ನು ಮಾಡಿದ್ದಾರೆ. ಈಗ ಪ್ರೊಸೆಸಿಂಗ್ ಮಾಡ್ಕೊಂಡು ಈಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕ್ತಾ ಇರುವಂಥದ್ದು. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಆ ಒಂದು ಕೆಲಸಗಳನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ